ನಮ್ಮ ಪ್ಲ್ಯಾನ್ನಲ್ಲಿರುವಂತಹ ಮೊದಲ ಪ್ಲೇಸೇ ದೇವಸ್ಥಾನ. ಇಷ್ಟೇ ಮಳೆ ಬೆಳಿಗ್ಗೆನೇ ಆದರೂ ಕೂಡ ಕುಮಟಾದಿಂದ ಇಡಗುಂಜಿಗೆ ಟ್ರಾವೆಲ್ ಮಾಡೋಕ್ಕೆ ಆಗೋರು ಪಕ್ಕದಲ್ಲೇ ಮನೆ ಇರ್ತಿತ್ತು. ನಾವೆಲ್ಲ ಒಂದು ಅನ್ನೋದು ಇವ್ರ ಮನೆ ದನನ ನೋಡಿ ಲೈನ್ ಹೊಡಿಯೋಕೆ ಬಂದಾಗ ಸಿಕ್ಕಾಕೊಂಡು ಬಿದ್ದಿಕೊಂಡು ವಾಪಸ್ ಹೋದ್ವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತಿನ ಸಂಡೇ ನಾವೆಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು ಅಂತ ಬೆಳಿಗ್ಗೆನೇ ಎದ್ದು ನಾವು ಒಂಥರ ಪ್ಲ್ಯಾನ್ ಮಾಡಿ ಟೈಮ್ ಟೇಬಲ್ ಥರ ಸೆಟ್ ಮಾಡಿದ್ದೀವಿ. ಈಗ ಅದನ್ನು ಎಕ್ಸಿಕ್ಯೂಟ್ ಮಾಡೋದಷ್ಟೇ. ನಮ್ಮ ಪ್ಲ್ಯಾನ್ನಲ್ಲಿರುವಂತಹ ಮೊದಲ ಪ್ಲೇಸೇ ದೇವಸ್ಥಾನ. ಇವತ್ತಿನ ನಾವು ದಿನದ ಟ್ರಿಪ್ನ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ರತಿ ವರ್ಷ ನಾವು ಇಡಗುಂಜಿಯಲ್ಲಿರುವಂತಹ ಮಹಾಗಣಪತಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಹೋದ ವರ್ಷ ಮಿಸ್ ಆಗಿತ್ತು, ನಾನು ಬೆಂಗಳೂರಲ್ಲಿದ್ದೆ. ಅದಕ್ಕೆ ಈ ಸರಿ ತಂಗಿನೂ ಬಂದಿದ್ದಾಳೆ. ಅದಕ್ಕೆ ಫ್ಯಾಮಿಲಿ ಸಮೇತ ಹೋಗಿ ಗಣಪನಿಗೆ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಹೋದ್ವಿ. ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬೆಳಿಗ್ಗೆನೇ ಆದರೂ ಕೂಡ ಕುಮಟಾದಿಂದ ಇಡಗುಂಜಿಗೆ ಟ್ರಾವೆಲ್ ಮಾಡಿಕೊಂಡು ಬಂದಿದ್ದೀವಿ. ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ ಸೇವಾ ಕೌಂಟ್ರ್ ಇದೆ. ನಿಮ್ಗೆ ಯಾವ್ಯಾವ ಪೂಜೆ ಮಾಡಿಸ್ಬೇಕು ಅದನ್ನು ಹೇಳಿ ಚೀಟಿ ಮಾಡಿಸ್ಕೊಂಡು ದೇವ್ರ ಹತ್ರ ಹೋಗಿ ನಮಸ್ಕಾರ ಹಾಕಿ ಆಮೇಲೆ ಪೂಜೆನ ಕೊಟ್ಟು ಬರುವಂಥದ್ದು ಪದ್ಧತಿ. ನಮ್ಮ ಕಡೆ 80% ಜನ ಚೌತಿ ದಿನ ಇಲ್ಲಿ ಪ್ರಸಾದ ತೊಗೊಂಡು ಹೋಗಿ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಚೌತಿಯನ್ನು ಆಚರಿಸುವಂಥದ್ದು. ದೇವಸ್ಥಾನದ ಒಳಗೆ ಫೋಟೋ ತೆಗೆಯೋ ಹಾಗಿಲ್ಲ, ಅದಕ್ಕೆ ನಾನು ಮೊಬೈಲ್ನ ಒಳಗಡೆ ತೊಗೊಂಡು ಹೋಗಲಿಲ್ಲ. ನೀವೀಗೇನು ನೋಡ್ತಾ ಇದ್ದೀರಾ, ಇದೇ ಮಹಾಗಣಪತಿ ಮೂರ್ತಿ. ಸಂಕಷ್ಟಿ ಇರೋ ದಿನ ಈ ಟೆಂಪಲಲ್ಲಿ ತುಂಬ ಜನ ಆಗ್ತಾರೆ. ಇವತ್ತು ಅಷ್ಟೇನಿರಲಿಲ್ಲ, ಯಾಕಂದರೆ ಇವತ್ತು ನಾರ್ಮಲ್ ಡೇ. ನಾವು ತುಂಬ ಹೊತ್ತೇನಿಲ್ಲಿ ಸ್ಪೆಂಡ್ ಮಾಡಲಿಲ್ಲ. ಹೋಗಿ ದೇವ್ರಿಗೆ ಕೈ ಮುಗಿದು ಪೂಜೆ ಕೊಟ್ಟು ವಾಪಸ್ ಈಗ ಹೋಗ್ತಾ ಇದ್ದೀವಿ. ಪ್ರತಿ ಸತಿ ಇಡಗುಂಜಿ ಟೆಂಪಲ್ಗೆ ಹೋಗಬೇಕು ಅಂತ ಬಂದಾಗ ನಾವು ಮುರುಡೇಶ್ವರಕ್ಕೂ ಹೋಗಿ ಬರ್ತಿದ್ವಿ. ಈ ಸರಿ ಮುರುಡೇಶ್ವರಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ತುಂಬ ಮಳೆ. ನಾವು ಚಿಕ್ಕವರಿದ್ದಾಗ ಕುಮಟಾದಿಂದ ಇಡಗುಂಜಿಗೆ ಬಂದು ಇಡಗುಂಜಿಯಿಂದ ಹಾಗೆ ಮನೆಗೆ ಹೋಗ್ತಾ ಇರಲಿಲ್ಲ, ಮುರುಡೇಶ್ವರಕ್ಕೆ ಹೋಗ್ತಾ ಇದ್ವಿ. ಅಲ್ಲಿಂದ ವಾಪಸ್ ಬರುವಾಗ ಹೊನ್ನಾವರದಲ್ಲಿ ಅಪ್ಸರಕೊಂಡ ಮತ್ತು ಇಕೋ ಬೀಚ್ ಸಿಗುತ್ತೆ, ಅದಕ್ಕೂ ಹೋಗಿ ಬರ್ತಾ ಇದ್ವಿ. ಈ ಸರಿ ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣ ನಾವಲ್ಲೆಲ್ಲ ಹೋಗ್ತಾ ಇಲ್ಲ. ನಮಗೆ ಈ ಟೆಂಪಲ್ಗೆ ವಿಸಿಟ್ ಮಾಡಲೇಬೇಕಿತ್ತು, ಹೋದ ವರ್ಷವೂ ಬಂದಿರಲಿಲ್ಲ. ಇಡಗುಂಜಿ ಮಹಾಗಣಪತಿಯ ಭಕ್ತರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ಪ್ರತಿದಿನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನೂ ಇದೆ. ಊಟ ಮಾತ್ರ ನನಗೆ ಇಲ್ಲಿ ಫೇವ್ರೆಟ್, ತುಂಬ ಚೆನ್ನಾಗಿರುತ್ತೆ. ಆದರೆ ನಮಗಿವತ್ತು ಊಟ ಮಾಡಲಿಕ್ಕಾಗಲಿಲ್ಲ. ಹಾಗೆ ಯಾರ್ಯಾರು ಬಂದಿರ್ತಾರೋ ಭಕ್ತಾದಿಗಳು ಅವರಿಗೆ ಶಾಪಿಂಗ್ ಮಾಡಲಿಕ್ಕೆ ಕೂಡ ತುಂಬಾ ಶಾಪ್ಸ್ ಇದೆ. ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆಗೆ ಅತ್ತೆ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಅಂತೂ ಇಂತೂ ಸಂಜೆ ಆಯಿತು, ಅತ್ತೆ ಮನೆಗೆ ಬಂದೇ ಬಿಟ್ವಿ. ಅತ್ತೆ ಅಂದರೆ ಪಪ್ಪನ ಅಕ್ಕನ ಮನೆಗೆ ನಾವಿವತ್ತು ಬಂದಿರೋದು. ಇಲ್ಲಿ ಯಾವ ಥರ ಇದೆ ಅಂದರೆ ಅಣ್ಣ ತಮ್ಮಂದಿರ ಮನೆ ಅಲ್ಲ, ಪಕ್ಕದಲ್ಲೇ ಇದೆ. ಯಾವ ಕಾಂಪೌಂಡ್ ಇಲ್ಲ, ಏನಿಲ್ಲ. ಮೊದಲೆಲ್ಲ ಇದೇ ಥರನೇ ಇದ್ದಿದ್ದು. ಎಲ್ಲ ಸಂಬಂಧಿಕರು ಕಷ್ಟಕ್ಕೆ ಆಗೋರು ಪಕ್ಕದಲ್ಲೇ ಮನೆ ಇರ್ತಿತ್ತು, ನಾವೆಲ್ಲ ಒಂದು ಅನ್ನೋದಿತ್ತು. ಆದರೆ ಈಗಿನ ಕಾಲದಲ್ಲಿ ಅದು ಕಡಿಮೆ ಆಗ್ತಾ ಬಂದಿದೆ. ಈ ಥರ ಈಗೂ ಇದೆ, ಆದರೆ ನೋಡಲಿಕ್ಕೆ ಸಿಗೋದು ಕಡಿಮೆ. ಹಳ್ಳಿ ಕಡೆಗೆ ಸ್ವಲ್ಪ ಜಾಸ್ತಿ ಅಣ್ಣ ತಮ್ಮ ಎಲ್ಲ. ಅದೇ ಸಿಟಿ ಕಡೆಗೆ ಬಂದರೆ ನಂದು ನಿಂದು ಅಂತ ಹೊಡೆದಾಟನೇ ಜಾಸ್ತಿ ಆಗುತ್ತೆ. ಅತ್ತೆ ಮನೇಲಿ ನಾವು ಬಂದರೆ ತುಂಬಾ ಖುಷಿ ಪಡ್ತರು. ಅದರಲ್ಲೂ ಈ ಸರಿ ತಂಗಿ ನಾನು ಇಬ್ಬರು ಒಟ್ಟಿಗೆ ಬಂದಿದ್ದೀವಿ, ಹಾಗಾಗಿ ಖುಷಿ ಡಬಲ್ ಆಗಿಬಿಟ್ಟಿದೆ. ಮನೆ ಮುಂದೆ ಚಿಕ್ಕದಾದಂಥ ತೋಟ, ಅಲ್ಲಿ ವೆರೈಟಿ ಹೂಗಳನ್ನು ನೋಡ್ತಾ ನಿಂತ್ಕೊಂಡಿದ್ವಿ. ಮನೆ ಮುಂದೆ ತುಳಸಿ ಇರುತ್ತೆ. ನಮ್ಮ ಕಡೆಗೆ ತುಂಬ ಜನಕ್ಕೆ ಈ ಥರ ಹಂಚಿನ ಮನೆ ಅಂದರೆ ಇಷ್ಟ. ನಮ್ಮನೇನೂ ಮೊದಲು ಇದೇ ಥರ ಇತ್ತು, ನಾವೀಗ ಹೊಸದಾಗಿ ಕಟ್ಕೊಂಡಿದ್ದೀವಿ. ಯಾರೆಲ್ಲ ಈ ಥರ ಮನೇಲಿ ಇದ್ದೀರಾ ಮತ್ತು ಈ ಥರ ಮನೇಲಿ ಇರಬೇಕು ಅಂತ ಆಸೆ ಇದೆ, ನನ್ನ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಕೂಡ ತಿಳ್ಕೊತೀನಿ. ಈ ಕಡೆ ಮಮ್ಮಿ ಮತ್ತು ತಂಗಿ ಇಬ್ಬರು ಯಾವ್ಯಾವ ಗಿಡ ನೆಟ್ಟಿದ್ದಾರೆ, ವೆರೈಟಿ ಯಾವುದಿದೆ, ಮನೆಗೆ ಯಾವ್ದು ತಗೋ ಹೋಗ್ಬೋದು ಅಂತ ಸ್ಕೆಚ್ ಹಾಕ್ತಾ ನಿಂತ್ಕೊಂಡಿದ್ದಾರೆ. ಮನೆ ಮುಂದೆ ನಿತ್ಯ ಪುಷ್ಪದ ಹೂವಿನ ಗಿಡ, ವೈಟ್ ಕಲರ್ ಆ್ಯಂಡ್ ಪಿಂಕ್ ಕಲರು. ಆಮೇಲೆ ಇದು ಸೇವಂತಿಗೆ ಹೂವು ಅಂತಾರಲ್ಲ ಅದ್ರ ಗಿಡ. ಆಮೇಲೆ ಇದು ಬಸ್ಲೆ ಅಂತ ಸಾರಿಗೆ ಹಾಕ್ತಾರಲ್ಲ, ಇದನ್ನು ಶಟ್ಲಿ ಜೊತೆ ಹಾಕಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದು ಜೋರು ಸಂಶೋಧನೆ ನಡೀತಾ ಇದೆ. ಯಾವುದೋ ಗಿಡದ ಬೇರು ಎಲ್ಲ ಕಿತ್ಕೊಂಡು ನೋಡ್ತಾ ಇದ್ದಾರಪ್ಪ. ಈ ಕಡೆ ಅಕ್ಕ ತಮ್ಮಂದು ಪುರಾಣ ಸ್ಟಾರ್ಟ್ ಆಗದೆ. ನಾನು ಕದ್ದು ವಿಡಿಯೋ ಮಾಡ್ತಾ ಇದ್ದೆ, ಅವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ. ಬ್ಲಾಕಿ ಇಲ್ಲಿ ಬರ. ನೋಡು ಮಾತಾಡ್ತದೇನದು, ಬಾಲ ನೋಡು ಅಲ್ಲಿ.
ಸೆಕೆಂಡ್ ಕೊಡ. ಸೆಕೆಂಡ್ ಕೊಡು ಮಗ, ಸೆಕೆಂಡ್ ಸೆಕೆಂಡ್ ಕೊಡ್ತದೆ. ಅದಕ್ಕೀಗ ನಾಲ್ಕ ಸುಮಾರು ದಿವಸ ಆಯ್ತು ಅತ್ಲಾಗ ಹೋಗುದೇ ಇಲ್ಲ ರೀ. ಏನು ಹೋಗನಿ ಅಂತದೆ ಪಾಪ. ಅಕ್ಕನ ಮನೆಗೆ ಅಂಗಡಿಗೆ ಅಂದ್ರೆ ಸಾಕು, ನಮ್ಗಿಂತ ಮುಂದೆ ಆಗುತ್ತದೆ. ಅಕ್ಕನ ಮನೆಗೆ ಹೋಗ್ಬತ್ತೀವಿ. ಹೋಯ್ತು, ನೆಂಟ್ರು ಬಂದಾರೆ, ಇಲ್ಲಿ ಹೋಗುದಿಲ್ಲ. ನೆಂಟ್ರು ಬಂದರೆ ಚಿಕನ್ ಗಿಕನ್ ಮಾಡ್ಬೋದು. ಸೆಕೆಂಡ್ ಕೊಡು ಮಗ. ಬಾಕಿ ಟೈಮ್ ಒಳಗ್ ಮನೆ ಕೈ ದಾಳಿ ಅಂತ ಹೊಡ್ಬರ್ತದೆ. ಸೆಕೆಂಡ್ ಕೊಡು ಮಗ, ಸೆಕೆಂಡ್ ಕೊಡ, ಸೆಕೆಂಡ್ ಕೊಡ ನೋಡಿ, ಸೆಕೆಂಡ್ ಕೊಡ, ಚಿಕನ್ ಕೊಡ, ಸೆಕೆಂಡ್ ಕೊಡು ಥ್ಯಾಂಕ್ಸ್ ಕೊಡ. ಬ್ಲ್ಯಾಕಿ ಶೇಕ್ ಹ್ಯಾಂಡ್ ಮಾಡ್ತಾನೆ ಅಂತ ಹೇಳಿ ನಾವೆಲ್ಲ ಕುತೂಹಲದಿಂದ ಕಾದಿದ್ದೇ ಬಂತು. ಬ್ಲ್ಯಾಕಿ ಕೊನೆಗೆ ಒಂದು ಶೇಕ್ ಹ್ಯಾಂಡು ಮಾಡಲಿಲ್ಲ. ತಂದೆ ಸಾಧಿಸ್ಬಿಟ್ಟ ಹಠನ. ಸುಮ್ಮನೆ ಕುತ್ಕೊಂಡಿದ್ದೇ ಆಯಿತು. ಮಮ್ಮಿ ಪಪ್ಪ ಈ ಕಡೆ ಮಾತಾಡ್ತಾ ನಿಂತ್ಕೊಂಡಿದ್ರೆ ನಮ್ಮ ತಂಗಿ ಬಾವಿಲಿ ಎಷ್ಟು ನೀರದೆ ಅಂತ ಸರ್ವೆ ಮಾಡ್ತಾ ಇದ್ಲು. ನಾನು ನೋಡ್ತಿದ್ದದ್ದು ಗೊತ್ತೇ ಇರಲಿಲ್ಲ. ನೋಡಿದ್ದೆ ಶಾಕ್ ಆಗಿ ಅಡ್ಕೊಳ್ತಾ ಇದ್ದಾಳೆ. ಹಾಗೆ ಗಿಡಗಳನ್ನು ನೋಡ್ತಾ ಇರುವಾಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಬಳ್ಳಿ. ಇದು ಯಾವ ಬಳ್ಳಿ ಅಂತೀರಾ? ಮಲ್ಲಿಗೆ ಹೂವಿನ ಬಳ್ಳಿ. ಸ್ಮೆಲ್ ಮಾತ್ರ ಸಖತ್ತಾಗಿರುತ್ತೆ. ನನ್ನ ಫೇವ್ರೆಟ್ ಹೂವು ಇದು. ನೋಡಿದ್ದು ನನಗಿಷ್ಟ ಅಂತ ಒಂದು ಮಲ್ಲಿಗೆ ಹೂವನ್ನ ಕಿತ್ಕೊಂಡು ಮುಡ್ಕೊಂಡ್ಬಿಟ್ಟೆ. ಈ ಕಡೆ ನೋಡಿದರೆ ಕೆಸುವಿನ ಎಲೆ. ಈ ಎಲೆಗೆ ನೋಡಿ ಯಾವ ಥರ ಡಿಸೈನ್ ಇದೆ, ಯಾರೋ ಪೇಂಟ್ ಹಾಕಿದ ಥರ ಇದೆ. ಅಷ್ಟೊತ್ತಿಗೆ ಸಿಕ್ತು ಕೈಗೊಂದು ಬೆಕ್ಕು. ನನ್ನ ತಂಗಿಗೆ ಬೆಕ್ಕಿನ ಮರಿ, ಬೆಕ್ಕಂದರೆ ತುಂಬ ಇಷ್ಟ. ಅದಕ್ಕೆ ಹಿಡ್ಕೊಂಡು ಮುದ್ದು ಮಾಡ್ತಾ ಇದ್ಲು. ಈ ಬೆಕ್ಕಿನ ಕಣ್ಗಳು ಪಳಪಳ ಅಂತ ಹೊಳಿತಾ ಇದ್ವು. ಒಂಥರ ಕ್ಯೂಟ್ ಆಗಿದೆ. ಇದು ಮೊಲದ ಮರಿ ಥರ ಇದೆ. ನಮ್ಮ ಅತ್ತೆ ಮನೇಲಿ 2 ಬೆಕ್ಕಿದೆ. ಇದು ಆ ಬೆಕ್ಕಲ್ಲಿ ಒಂದು ಬೆಕ್ಕಿನ ಮರಿ. ಬೆಕ್ಕಿನ ನೋಡಿದ್ದಾಯಿತು, ನಾಯಿ ಮರಿಗೆ ಶೇಕ್ ಹ್ಯಾಂಡ್ ಕೇಳಿದ್ದಾಯಿತು. ಈಗ ದನನ ನೋಡ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೀನಿ. ಕೊಟ್ಟಿಗೆಗೆ ಹೋಗಿ ದನನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇರುವಾಗ ನನಗೆ ಕಣ್ಣಿಗೆ ಬಿದ್ದಿದ್ದು ಇಲ್ಲಿ ಹೊರಗಡೆ ಕಟ್ಟಿರುವಂತಹ ಎತ್ತು. ಈ ಎತ್ತನ್ನ ಕಟ್ಟಾಕಿದ್ದಾರೆ ಅಂತ ಕೇಳಿದ್ರೆ ಅತ್ತೆಗೆ, ಇದು ಬೇರೆಯವ್ರ ಮನೆ ಎತ್ತಂತೆ. ಇವ್ರ ಮನೆ ದನನ ನೋಡಿ ಲೈನ್ ಹೊಡಿಯೋಕೆ ಬಂದಾಗ ಸಿಕ್ಕಾಕೊಂಡು ಬಿದ್ದಿದೆ. ಹಾಗಾಗಿ ಇಲ್ಲಿ ಮರಕ್ಕೆ ಕಟ್ಟಾಕಿಟ್ಟಿದ್ದಾರೆ. ಈ ದನನ ನೋಡಿ ಲೈನ್ ಹೊಡಿಯೋಕೆ ಬಂದಾಗಲೇ ಸಿಕ್ಕಾಕೊಂಡು ಬಿದ್ದಿದ್ದು ಎತ್ತನ್ನ ಹೊರಗಡೆ ಹುಲ್ಲಾಕಿ ಕಟ್ಟಾಕಿರೋದು. ಈ ದನ ಕರು ಹಾಕಿ 3 ತಿಂಗಳಾಗಿದೆ. ಈ ಕೊಟ್ಟಿಗೆಯಲ್ಲಿ ಟೋಟಲ್ ಆಗಿ 2 ಕರು ಇದೆ, 2 ದನ ಇದೆ. ಹೊರಗಡೆ ಈ ದನ ನೋಡಿಕ್ಕೆ ಬಂದಂತಹ ಪ್ರಿಯತಮನ್ನ ಹುಲ್ಲಾಕಿ ಕಟ್ಟಾಕಿಟ್ಟಿದ್ದಾರೆ. ಸಂಜೆ ಹಾಗೆ ಮನೆಯವ್ರು ಬಂದು ಬಿಡಿಸ್ಕೊಂಡು ಹೋಗಬೇಕು. ಮನೆಯವ್ರು ಅಂದರೆ ಸಂಬಂಧಿಕರ, ಅಕ್ಕಪಕ್ಕದ ಮನೆಯವ್ರದ್ದೇ ಅದು ಎತ್ತು. ಸಂಜೆ ಆಗಿ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ಬೆಳಿಗ್ಗೆ ಮುರುಡೇಶ್ವರದ ಬೀಚಿಗೆ ಹೋಗ್ಲಿಕ್ಕಾಗಲಿಲ್ಲ, ಅಪ್ಸರ ಕೊಂಡಕ್ಕೂ ಹೋಗಲಿಲ್ಲ, ಇಕೋ ಬೀಚ್ಗೂ ಹೋಗಲಿಲ್ಲ. ಹಾಗೆ ನಮ್ಮ ಅತ್ತೆ ಮನೆ ಹಿಂದೆ ಬೀಚ್ ಇದೆ ಅಲ್ಲ, ಮಳೆ ಬಂದರೂ ಬೇಗ ಓಡಿ ಬಂದು ಬಿಡ್ಲಿಕ್ಕಾಗತ್ತೆ ಅಂತ ಇಲ್ಲೇ ಹೋಗುವ ಬೀಚಿಗೆ, ಒಂದ್ಸರಿ ನೋಡ್ಕೊಂಡು ಹೋಗುವ ಅಂತ ಹೇಳಿದ್ಲು. ಇವತ್ತು ತೆರೆ ಮಾತ್ರ ಸಖತ್ತಾಗಿ ಬರ್ತಾ ಇತ್ತು. ಒಂದ್ರ ಮೇಲೆ ಒಂದು ತುಂಬ ಚೆನ್ನಾಗಿತ್ತು. ನೋಡಿಕೊಂಡು ವಾಪಸ್ ಹೋದ್ವಿ. ಮೋಡ ಆಯಿತು, ಕತ್ಲೇನೂ ಆಯಿತು ಅಂತ ಹೇಳಿ ನಾವು ಅತ್ತೆ ಮನೆಗೆ ವಾಪಸ್ ಹೋಗುವಾಗ ನಾನು ಏನೇನು ನೋಡಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ದನ ನೀರು ಕುಡಿಲಿಕ್ಕೆ ಅಂತ ಬೇಸಿಗೆನಲ್ಲಿ ತಂದಿಟ್ಟಿರುವಂಥದ್ದು. ಕಲ್ಲಿನಿಂದ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಿ, ಈ ಸೊಪ್ಪನ್ನು ನಾವು ಸೊಳ್ಳೆ ಓಡಿಸ್ಲಿಕ್ಕೆ ಯೂಸ್ ಮಾಡ್ತಾ ಇದ್ವಿ. ಮೊದಲಿನ ಕಾಲದಲ್ಲಿ ಸೊಳ್ಳೆ ಬತ್ತಿ ಮಾಟಿನೆಲ್ಲ ಇರಲಿಲ್ಲ. ಆ ಕಾಲದಲ್ಲಿ ಒಣಗಿರುವಂಥ ಕಾಯಿ ಸಿಪ್ಪಿಗೆ ಸ್ವಲ್ಪ ಬೆಂಕಿ ಮಾಡಿ ನಾನು ತೋರಿಸಿದ್ನಲ್ವ, ಆ ಸೊಪ್ಪನ್ನು ಹಾಕಿ ಒಂದು ಕಡೆ ಇಟ್ಬಿಟ್ಟಿದ್ರೆ ರೂಮೆಲ್ಲ ಫುಲ್ ಹೊಗೆ ಆಗಿ ಒಂದು ಸೊಳ್ಳೆನೂ ಬರ್ತಾ ಇರಲಿಲ್ಲ ಅದ್ರ ಸ್ಮೆಲ್ಗೆ. ಒಂದೆಲ್ಗ ಸೊಪ್ಪನ್ನ ನೋಡಿದೆ, ತುಂಬ ದಿನ ಆಗಿತ್ತು. ಇಲ್ಲಿ ಈ ಸೊಪ್ಪನ್ನ ನೋಡಿ ಖುಷಿಯಾಗಿ ಎಲೆಗಳನ್ನು ತಂಬ್ಳಿಗೆ ಮತ್ತು ಚಟ್ನಿಗೆ ಅಂತ ಕಿತ್ಕೊಂಡ್ರೆ, ಕೆಲವು ಗಿಡಗಳನ್ನು ಬೇರಿರೋದನ್ನು ತೊಗೊಂಡಿದ್ದೀವಿ ಮನೇಲಿ ಹಾಕಲಿಕ್ಕೆ. ಈ ಒಂದೆಲ್ಗ ಸೊಪ್ಪನ್ನು ತಿನ್ನೋದ್ರಿಂದ ಬುದ್ಧಿಶಕ್ತಿ ಚುರುಕಾಗತ್ತೆ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ಆದರೆ ಹಳೆಯವ್ರು ಹೇಳಿರ್ತಾರೆ ಅಂದರೆ ಅದರಲ್ಲಿ ಏನೋ ಒಂದು ಆಯುರ್ವೇದ ಪದಾರ್ಥ ಇರುತ್ತೆ ಅಂತ ಹೇಳಿ ತಗೊಂಡೋಗಿ ಮಾಡ್ಕೊಂಡು ತಿನ್ನೋದು. ಇವತ್ತಿನ ದಿನ ಒಂಥರ ಮಜವಾಗಿ ಕಳೀತು. ಹಾಗೆ ಈಗ ಎಲ್ಲ ಗಿಡಗಳನ್ನು ಮತ್ತು ಅತ್ತೆ ಮನೆಯ ಮಾತುಕತೆಗಳನ್ನು ತಗೊಂಡು ಮನೆಗೆ ಹೊರಟಿದ್ದೀವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟು ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.